ಬಂದಂತಹ ದೊರೆಯನ್ನು ದಾರಂದು ಕೇಳಿದ ದೇವ ಎತ್ತು ಬಂದು ಹೇಳಪ್ಪ ಖರ್ಚಿಗೆ 100 ಮಾವ. ಚಟ್ಟನೆಂಬ ಶಬ್ದದಿಂದ ಗಗನದಲ್ಲಿ ಪ್ರಜ್ವಲಿಸುವ ತಳಕ್ಕೆಂಬ ಕೋಲ್ಮಿಂಚಿನ ಬೆಳಕಿನಂತೆ ಪ್ರಕಾಶದಲ್ಲಿ ಸೂರ್ಯನಂತ ಪರಕ್ರಮದಲ್ಲಿ ತ್ರಿವಿಕ್ರಮನಂತೆ ಬರುವ ಮಾನವ ವೈರಿಗಳ ರುಂಡ ಚಂಡಾಡುವ ಭುಜಬಲದ ತಂಡ ಹಂಗ ಮಗದ ಮಾನವ ಮೊದಲಾದ ರಾಜ್ಯರು ನನಗೆ ಭಯಗ್ರಸ್ತರಾಗಿ ಕಡ್ಗಡನರಿಗೆ ಎಣ್ಣೆಯ ಸನ್ನಿಧಾನಕ್ಕೆ ಕಪ್ಪ ಕಾಲಿಗೆ ತಪ್ಪಿಸಲು ಮಾನವ ಬಾಪು ಬಾಪುರ್ಯ ಇಂಥ ಭೀಕರ ರಣರಂಗದಲ್ಲಿ ಸೂರ ವೀರಾದಿ ವೀರ ಭೀಕರದರ ಗಂಭೀರ ತ್ರೀ ಜಗತ್ ಭಯಂಕರನ ಮುಂಭಾಗದಲ್ಲಿ ನಿಂತು ಕಿಂಗರಂತೆ ಮಾತನಾಡ್ತು. ನೀನು ಯಾರೇ ದೇವ, ನಾವು ದಾರಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕಟ್ಟೆ ಹೆಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತನ ನಿನ್ನಗೇನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ನೋಡಿ ಈತನ ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಅದನ್ನು ಕೇಳಿ ನನಗೆ ಇಲ್ಲದ್ದು ಸಿಟ್ಟು ಬರಲು ಕತ್ರೆಂಡೆ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನೂಗಿ 10 ಸೇರ ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನೂರು ಸ್ಟೇಷನ್ದೊಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ಮೆತ್ತ ಬದಲಾಯಿಸಿದಂತೆ ಗಮನ ಬಿಟ್ಟು ಕೇಳ ವಿಕ್ರಮ ನಾಮ ಹಾಕಿದ ರೀತಿ ಚಟ್ಟನೆಂಬ ಪಟ್ಟು ತರತ ಬೀರ ಬೊಬ್ಬೆ ಆರ್ಭಟಕ್ಕೆ ಮತ್ತು ಸುಸ್ಮನಾಳದಿಂದ ಬರುವ ಕೋಪಾಭ್ಯಾಸಕ್ಕೆ ಅಟ್ಟ ದಿಕ್ಕ ಜಂಗಳ ತಗ್ಗಿದವ ಮೂಲಗಿರಿ ಬರುದು ಸಾರಥಿ ಇದು ಅಲ್ಲದೆ ಎನ್ನಯ ಕೊಕ್ಕರ ಕುಡಿ ಮೀಚ ಆಕಾರಕ್ಕೆ ಆಕಾಶ ಮಂಡಲ ಕವಿದ ಮೇಘಗಳೆದುರಿಯ ಎಣಕದೇವಿ ಎನ್ನ ವೈರ್ಯ ಬಂಡರ ಗುಂಡಿಗೆ ಎದುರಿ ಚರಿತರಾಗಿ ಎಪ್ಪ ಯಾರಿಗೆ ಮೈಗೊಟ್ಟರ ಬಾಪು ಬಾಪುರ್ಯ ಇದು ಅಲ್ಲದ ಗುಡ್ಡುಕು ಸಿಡಿಲ್ ಅಂತಿರುವ ಎಣ್ಣೆಯ ಭೀಕರ ಗರ್ತನೆಗೆ ಸಪ್ರಾಚಾರ ನಿಬ್ಬೆರಗಾಗಿ ಸೇರಿದರ ಇಂಥ ಮಾ ಭೀಕರ ವೀರಾದಿ ವೀರ ಮಾ ಸಂಪತ್ತಿನಿಂದ ಮೆರೆಯುವ ಕಾಶ್ಮೀರ ನಗರ ಪರಿಪಾಲಿಸುವ ಮಾ ವೀರಾದಿ ವೀರ ರಿಯಣ್ಣಕ್ಕ ಮಹಾರಾಜನಂದ ಜಯಬೇರ ಮಾಡುತ್ತಿದ್ದಾರೆ. ರೇಣಗರಾಜ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಸಾರಥಿಯ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣ ಕೇಳಿದೆಯಾ? ಹೌದು ದೇವ. ಎನ್ನ ಮಂತ್ರಿಂದ ನನ್ನ ರಾಜ್ಯದಲ್ಲಿ ಸಮಾಚಾರ ತಿಳ್ಕೊಳ್ಳುವ ಕಾರಣ ಬರಣವಾಯಿತು ಕಂಡೆ ಆಧಾರಿತ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಭೂಪತಿ ಬೇಗನ ಎನ್ನರ ಮಂದಿರಕ್ಕೆ ಹೋಗಿ ಸರಿ ಗೆಳತಿಯರನ ಸಂಗೀತ ನರ್ತನದಲ್ಲಿ ತನ್ಮಯವಾದ ಎನ್ನೇನು ಬರೆಯುವುದೇ ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ. ಜಾಗೃತಿ. ಶ್ರೀ ಗೌರಿ ಹೊರೆಗೆ
ಜಮದಗ್ನಿ ರೆಡಿ ಆಗಿರ್ಬೇಕು. ಜನಕ ಮಗಳೇ ರೇಣುಕಾ, ಹೇಳುವೆನು ಕೇಳು ತಂದೆ. ಚೆನ್ನಾಗಿ ಹೇಳು ಮಗಳೇ. ಕಾಶ್ಮೀರದ ದೊರೆಯೇನು ನಿನ್ನ ಕುವರಿಯೋ ರೇಣುಕ ನಾನು. ನಿನ್ನ ಕುವರಿಯೋ ರೇಣುಕ ನಾನು. ಹೊಸ ಪದಗಳಿಗೆ ಸಪ್ತ ಸ್ವರಗಳಿಗೆ, ಹೊಸ ಪದಗಳಿಗೆ ಸಪ್ತ ಸ್ವರಗಳಿಗೆ ಮಂದಿರದಲ್ಲಿ ಸರಿ ಹಾಡುತ್ತಾ ಪಾಡುತ್ತಾ ನಾಟ್ಯವನ್ನಾಡಿ ನಟರಾಜರ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿನ್ನ ದೂತನನ್ನ ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ತಿಳಿಸಿ ಎನ್ನುವಂತೆ. ಎನ್ನ ಮುದ್ದು ಮಗಳಾದ ರೇಣುಕಾ, ನೀನು ಶುಚಿರ್ಭೂತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿ ಉಪಚಾರ, ಅನ್ನದಾನ, ಗುರಿ ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ ಉಪದೇಶ ಆಲಿಸುತ್ತ ತಪ್ಪದೆ ನಡೆಸುತ್ತ ಸಾಕ್ಷಿದಂತಿರುವ ಮಗಳೇ ಮಹಾಭಕ್ತಿಗಳೇ. ಶುಚಿ ಭೂತಳಾಗಿ ರಚಿನವು
ನಿತ್ಯವೂ ಶುಚಿಭೂತರಾಗಿ ಗೌರಿ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣ ಗುರಿ ಹಿರಿಯರ ಸೇವೆ ಪ್ರವಚನಗಳನ್ನು ಕೇಳುತ್ತಾ ಇರುವೆನು. ಕಂಡಿಯ ಜನಕ ಇದೆ ನೋಡು ದಿನನಿತ್ಯ ಎನ್ನ ಕಾಯಕ. ಅಮ್ಮ ನಂದನೆ, ಜಮದಗ್ನಿ ಜಮದಗ್ನಿ ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿ ಆಗಿರೋ ಕಂಡು ಎನ್ನ ಮನಕ್ಕೆ ಮನದ ಆನಂದವಾಯಿತು. ಹೌದು ತಂದೆ. ಮಗಳೇ ರೇಣುಕಾ, ನಿನ್ನ ಸದ್ಗುಣ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಮನ ಬಯಕೆ ಏನಿರುವುದು ಅದನ್ನು ಕೇಳ ತಕ್ಷಣ ನೆರವೇರಿಸಿಕೊಳ್ಳಿ ಪ್ರೇಮ ಪುತ್ರ. ಜಮದಗ್ನಿ ಜಮದಗ್ನಿ ಆದರೆ ಒಂದು ವಿಚಾರ ಏನಿರುವುದು ಮಗಳೇ? ನಡೆಸಿಕೊಡುವೆಯಾ? ಸಹಜವಾಗಿ ನಡೆಸಿಕೊಡು ಮಗಳೇ. ಮಾತು ಕೊಡಬೇಕು. ಮಾತು ಕೊಡುವರು ಮಗಳೇ. ಕೊಟ್ಟ ಮಾತು ತಪ್ಪಬಾರದು. ಈ ಕಾಶ್ಮೀರ ಆರಿಸ ತಪ್ಪಲಾರ ಮಗಳೇ. ಹೇಳಲೇ ಮಗಳೇ ರೇಣುಕಾ, ಅದೇನೆಂದು ಹೇಳಲೇ? ಹೇಳು ಮಗಳೇ. ತಂದೆ ಮಗಳೇ, ಮಲಪ್ರಭನಿಗೆ ಸ್ನಾನ ಮಲಪ್ರಭನಿಗೆ ಸ್ನಾನ ಜಮದಗ್ನಿ ಜಮದಗ್ನಿ ತಂದೆ ಮಗಳೇ ರೇಣುಕಾ, ನಮ್ಮ ರಾಜ್ಯದಲ್ಲಿರುವ ಸಿರಿ ಸಂಪತ್ತು ಸ್ಥಿರವಾಗಿರಬೇಕೆಂದು ಆ ಭಗವಂತನನ್ನು ನಾನು ಬೇಡಿಕೊಳ್ಳುತ್ತೇನೆ. ಆದರೆ ಒಂದು ವಿಚಾರ. ಏನಿರುವುದು ಮಗಳೇ? ತಂದೆ ಮಗಳೇ ರೇಣುಕಾ, ಮಲಪುರಬರದಿಗೆ ಸ್ನಾನ ಸಂಧಾನ ವಂದನೆ ಮಾಡಿಕೊಂಡು ಬರುವುದಕ್ಕೆ ಹೋಗುವೆನು. ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತು ಕೇಳುವುದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ನಾನು ಬಂದೆ. ಆಹೋ ಎನ್ನ ಪ್ರೀತಿಯ ಮುದ್ದು ಮೋಹಕ್ಕೆ ಪಾತ್ರವಾದ ಅಮ್ಮ ರೇಣುಕಾ, ನೀನೇನು ದೊಡ್ಡ ಮಾತಂದು ಎಂದು ಕೇಳಿದೆ. ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಈಗಲೇ ನೀನು ಮಲಪ್ರಭ ನದಿಗೆ ತೆಳಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ಬಾ ಮಗಳೇ. ಸಂಚಾರ ಸಂಪನ್ನ. ಹಾಗೆ ಆಗಲಿ ತಂದೆ. ಜಮದಗ್ನಿ 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 ಕರ್ಕೊಂಬರಪ್ಪ. ಜಮದಗ್ನಿ ಜಮದಗ್ನಿ ಇದೇ ನಾಟಕದಲ್ಲಿ ಮೇನಿದರಂತ ಎಂ ಮುದೇಗೌಡರು, ಹಾರ್ಮೋನಿಯಂ ಮಾಸ್ಟರ್ ಅಂತ ಸಿದ್ದಲಿಂಗಯ್ಯ ಸ್ವಾಮಿ ತಾತನವರಿಗೆ 1001 ರೂಪಾಯಿಯನ್ನು ಕಾಣಿಕೆ ಹಾಕಿಕೊಂಡಿರ್ತಾರೆ. ತಂದನ ಪೋಯ್ತು ವಿಜಯ್ ಕುಮಾರ್ ಗೌಡ. ಆರಲ್ಲ ಪಾರಲ್ಲೋ ಮರ 7 ಕೆಜಿ ಐತೆ, 8 ಅಡಿ ಉದ್ದ ಐತಿದು. ನಾವು ಬೆಂಗಕ್ಕೆ ಬಕ್ಕಪ್ಪ 7 ಅಡಿ ಸರ್ಪದಂಗ ಐತೆ. ವಿಜಯ್ ಕುಮಾರ್ ಗೌಡ ಇವರು ರೇಣುಕರಾಜನ ಪಾತ್ರ ಮಾಡಂತ್ರಿ ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಟೈಮ್ ಆಗುತ್ತೆ. ಕಾರ್ತಿ ಬರೋದಿನ ಬೆಳಗ್ಗೆ ಮುಂದೆ ಟೈಮ್ ಆತ್ ನೋಡ್ರು. ದಯವಿಟ್ಟು ಕರ್ಕೊಂಬರ್ಬೇಕು. ಜಮದಗ್ನಿ 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 ಆಗುತ್ತಾರ, ಊರ ಬಿಟ್ಟು ಕಳಿಸುತ್ತಾರ. ಉಡಿಯಕ್ಕಿ ಆಗುತ್ತಾರ, ಊರ ಬಿಟ್ಟು ಕಳಿಸುತ್ತಾರ. ಉಡಿಯಕ್ಕಿ ಆಗುತ್ತಾರ, ಊರ ಬಿಟ್ಟು ಕಳಿಸುತ್ತಾರ. ಬಿಕ್ಕಿ ಬಿಕ್ಕಿ
ಹುಡುಗಿಯಕ್ಕಿ ಅಳಬ್ಯಾಡ ನೀ ಮರಿಬ್ಯಾಡ ನನ್ನ ಹೆಸರ ಹುಡುಗಿಯಕ್ಕಿ ಆಗೋ ತನಕ ಎಲ್ಲಿದ್ದು ಜೋಕುಮಾರ ಜಮದಗ್ನಿ 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 ಹುಡುಗಿಯಕ್ಕಿ ಆಗೋ ತನಕ ಎಲ್ಲಿದ್ದು ಜೋಕುಮಾರ ಹುಡುಗಿಯಕ್ಕಿ ಆಗೋ ತನಕ ಎಲ್ಲಿದ್ದು ಜೋಕುಮಾರ ಮದುವೆಯಾದ ಮದುವೆಯಾದ ಗಂಡನ ಹೊರತು ನೆನಪಿಲ್ಲೋ ಯಾರ ಹೆಸರ ಮದುವೆಯಾದ ಗಂಡನ ಹೊರತು ನೆನಪಿಲ್ಲೋ ಯಾರ ಹೆಸರ ಹುಡುಗಿಯಕ್ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರ ಪ್ರೀತಿ ಉಳಿಯಲಿಲ್ಲ ಆ ಪ್ರೀತಿ ಉಳಿಯಲಿಲ್ಲ ನಿನಗ್ಯಾಕ ತಿಳಿಯಲಿಲ್ಲ ಸುಳ್ಳ ಸೋಗ ನೀ ಆಗಿದೆ ಸ್ವಾಮಿ ದಿಗ್ವಲಯದೊಳ ಮುನ್ನೋಕ್ಕೆ ಬರುವ ಅರಿಷಡ್ಡರ್ಗಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವವನ್ನು ಅರಿಯದ ಮದ ಮೂರ್ಖರ ಗರ್ವಾರಣವು ಮಾಡಿ ಎನ್ನ ಪಣಿಯೊಳ ಒದಯಿಸಿದ ಕ್ರೋಧಾಗ್ನಿಯಂ ದಯಿಸಿ ದುಷ್ಟರ ಅಟ್ಟ ಆಸವಂ ನಷ್ಟಗೊಳಿಸಿ ಋಷಿ ಸಮುದಾಯದೋಳು ಕ್ರೋಧಾಗ್ನಿಗೆ ಧರಿಸಿದ ಪ್ರಖ್ಯಾತನೆಂದಿರಿಸಿ ಅಷ್ಟಮದಗಳ ಮೆಟ್ಟಿ ಗುಣಗಳ ಕುಪ್ಪಿ ಪಂಚಾಕ್ಷಾರಿ ತಾರಕ ನಾಮವಂ ಪಠಿಸುತ್ತ ಯಾವತ್ತು ಮುನಿ ವೃಂದದೋಳು ಮೆರೆಯುವ ಶ್ರೇಷ್ಠ ಕೆಲ ತಿಲಕನಂದಾರೆಂದು ಕೇಳವ ನೀನು ಸಾರು ಸೂತ ಕೇಳೋ ನಿನ್ನ ನಾಮ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲ ಸಾರಥಿ ಈ ಸುಂದರ ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೀಯ ಹೌದು ದೇವ ಸಿಟ್ಟಿನೊಳ ಉತ್ಕೃಷ್ಟವಾದ ಮೃಗಮುನಿಯ ವಂಶೋದ್ಭವ ಈ ಸೃಷ್ಟಿಯೊಳ ನಾವೇ ಬಲಿಷ್ಠೆಂದು ವಿಜೃಂಭಿಸಿ ಬರುವ ಮದ ಮೂರ್ಖರಂ ಎನ್ನ ಮಂತ್ರೋದಕ್ಕಿಂತ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣನ ಕುಲತ್ಪನ್ನನಾಗಿ ಕಂಗಳಿಸುವ ಯಾಗಯಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ಮುನಿಯ ಪುತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕೋದಾಗ್ನಿಯನ್ನೇ ಮುಖಮಂಡಲದೋಳು ಧರಿಸಿ ಮುನಿ ಕುಲತ್ಪನ್ನನಾದರ ದುಷ್ಟ ಗುಣದವರ ಗರ್ಭಗಳನ್ನು
ಹರಣ ಮಾಡುವ ಕಾರ್ಯಕ್ರಮವನ್ನು ತಿಳಿಸಿ ಚಲಿಸುವ ಜಮದಗ್ನಿ ಮಾಮುನಿಗೆಂದು ತಿಳಿ ಸಾರಥಿ ತಿಳಿಸೇನ ಬಂದ ಸಂಗತಿ. ಜಮದಗ್ನಿ ಮಹಾಮುನಿಗಳು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ದೇವ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಎನ್ನ ಕರ ಕಮಲದಲ್ಲಿ ಕಮಂಡಲವನ್ನು ಪಿಡಿದು ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಿಸಿ ಹಾ, ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಹಾ. ಭರಣವಾಯಿತು ಕಂಡಿಯ ಸಾರಥಿ. ನಾ ಬಂದ ಸಂಗತಿ ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ವಂದನೆಯ ಮಾಡಿ ತಪಸ್ಸನ್ನು ಆಚರಿಸಲು ಮಲಪ್ರಭದಲ್ಲಿ ಕಡೆಗೆ ಹೊರಡುವೆನೋ ಸಾರಥಿ. ಒಳ್ಳೆಯದು ಭೂಪತಿ. ಪೀಠವನ್ನು ಅಲಂಕರಿಸಿರಿ, ಜಾಗ್ರತೆ. ಆನತ ಜನ ಪರೆ ಪಾಲ ಪಾಲನಯ, ಆನತ ಜನ ಪರೆ ಪಾಲ ಪಾಲನಯ, ಪರಿಮಳ ದೇವ ದೇವ ದೇವ, ಪರಿಮಳ ದೇವ ದೇವ ದೇವ, ಶಂಭೋ ಶಿವಗೆ ಭವನದ ಶಂಭೋ ಶಿವಾಗೆ ಭವನದಾವ, ಶಂಭೋ ಶಿವಾಗೆ ಭವನದಾವ. ಅಯ್ಯೋ, ಯಾವುದೋ ಒಂದು ಮೊಸಳೆಯೋ ಎನ್ನಲು ರಂಗಲು ಬರುತ್ತಿರುವುದು. ಯಾರಾದ್ರೂ ಬನ್ನಿರಿ, ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರಿ, ಎನ್ನನ್ನು ಕಾಪಾಡಿರಿ, ಕಾಪಾಡಿರಿ. ಆಹಾ, ಏನು ಇದು ವಿಚಿತ್ರ! ನದಿಯಲ್ಲಿ ಯಾರೋ ಅಘೋರ ಧ್ವನಿಗೈತ್ರು. ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆಯ ಬಾವಿಗೆ ಸಿಲುಕಿ ಇರುವಂತೆ ಕಾಣುತ್ತದೆ. ಇರಲಿ, ಬೇಗನೆ ನಾನು ಹೋಗಿ ಎನ್ನ ಅಭಿಮಂತ್ರಿಸಿದ ಜಲದಿಂದ ಮೊಸಳೆಯ ಬಂಧನವನ್ನು ಬಿಡಿಸಿ ಅರ್ಥನಾದ ಗೈವರನ್ನು ರಕ್ಷಣೆ ಮಾಡುವೆ. ನಾ ದಯವೇ ಧರ್ಮದ ಮೂಲವನ್ನು ತೋರುವೆ. ನಾನು ಹೊರಡುವೆನು ಸಾರಥಿ. ಓಂ ಜೈ ಜಗದೀಶ್ವರ. ವೈರಾಪುರ ಬಾಲಕೃಷ್ಣಗೌಡರು ಜಮದಗ್ನಿ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಮುನಿವರ್ಯ, ರಾಜಕುಮಾರೇ, ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನ ಮಾಡಿದ ಪರಮಾತ್ಮನು ನೀನು. ಎಲ್ಲ ಭಗವಂತನಿಚ್ಛ. ರಾಜಕುಮಾರಿ, ನೀವು ಯಾರು? ನಿಮ್ಮ ಹೆಸರೇನು? ಒಂಟಿಯಾಗಿ ಈ ನದಿಗೆ ಬರಲು ಕಾರಣವೇನು ಮುನಿವರ್ಯ? ತಿಳಿಸು ನಿನ್ನಚಾರ್ಯ. ರಾಜಕುಮಾರಿ, ನನ್ನನ್ನು ದಾರು ಎಂದು ಕೇಳಿದೆಯಾ? ಹೌದು ಮುನಿವರ್ಯ. ರಾಜನ ಸುತೆ ನೀನು, ನಿನ್ನಯ ಪರಿಚಯ ಕೇಳುವೆನು, ಹೇಳಿನ್ನು ನಿನ್ನಯ ಸರೇ, ಹೇಳಿನ್ನು ನಿನ್ನಯ ಸರೇ.
ರಾಜಕುಮಾರಿ ನನ್ನನ್ನು ದಾರು ಎಂದು ಕೇಳಿದೆಯಾ? ರಾಜಕುಮಾರಿ ರೂಪದಳು ಅತಿ ಸುಂದರಿ, ಜುಮ್ರ ದಂಬೋಳಿಗಳೆಂಬ ಪುಂಡರಮ್ಮ ಶಿಕ್ಷಿಸುವ ಜಮದಗ್ನಿ ಎಂಬ ಮುನಿವರ ಕದುತೀರ. ಸ್ನಾನ ಸಂಧ್ಯೆ ವಂದನೆಯ ಮಾಡಲಕ್ಕೆ ಈ ಮಲಪ್ರಭ ನದಿಗೆ ಬಂದಿರುವನು. ಅದು ಇರಲಿ, ನೀನು ದಾರು, ನಿನ್ನ ಹೆಸರು ಏನು? ಚಂದದಿಂದ ಪೇಳೆ ಜಡಿಜ ಗಾಂಧಿ, ನೀನು ಓರ್ವಳೆ ಈ ನದಿಗೆ ಯಾತಕ್ಕೆ ಬಂದಿ? ಮುನಿವರ್ಯ, ರಾಜಕುಮಾರಿ, ನಾನು ಯಾರು, ಒಂಟಿಯಾಗಿ ಈ ನದಿಗೆ ಬಂದ ಕಾರಣವೇನೆಂದು ಕೇಳುತ್ತಿರುವಿಯಾ? ಹೌದು ರಾಜಕುಮಾರಿ. ಹಾಗಾದ್ರೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ್ಯ ವಿಷಯ ಹೇಳುವೆನೋ, ಮನದಿಹ ಮರ್ಮ ತಿಳಿಸುವೆನೋ. ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ರಾಜಕುಮಾರಿ, ಎನ್ನಯ ವಿಷಯ ಹೇಳುವೆನೋ, ಮನದಿಹ ಮರ್ಮವ ತಿಳಿಸುವೆನೋ. ಜಮದಗ್ನಿ 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 ಓ ಜಮದಗ್ನಿ. ನಿನಗೆ ನಾ ಶರಣಾದೆ, ನಿನಗೆ ನಾ ಶರಣ. ಎನ್ನಯ ವಿಷಯ ಮನದಿಹ ಮರ್ಮ ತಿಳಿಸುವೆನೋ. ಜಮದಗ್ನಿ 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 ಜಮದಗ್ನಿ. ರಾಜಕುಮಾರಿ, ನಾನು ದಾರಂದರೆ ನೀನು ದಾರು, ಕಾಶ್ಮೀರದ ಅರಸನ ರೇಣುಕ ರಾಜನ ಕುವರಿಯು, ಎನ್ನ ಹೆಸರು ರೇಣುಕಾ ಎಂದು ಕರೆಯುವರು. ರೇಣುಕ ಇರಲಿ. ದೇವ, ರೇಣುಕ ತಂದೆ ಅನುಮತಿಯನ್ನ ಪಡೆದುಕೊಂಡು ಮಲಪ್ರಭನದಿಗೆ ಸ್ನಾನಕ್ಕೆಂದು ಬಂದಾಗ ಮೊಸಳೆ ಬಾಯಿಂದ ಎನ್ನನ್ನು ಕಾಪಾಡದ ತಮ್ಮನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ಅರಮಂದಿರಕ್ಕೆ ಹೋಗೋಣ ಬಾ ದೇವ ಮಹಾನುಭಾವ. ರೇಣುಕ, ನಿನ್ನ ಆಪೇಕ್ಷೆಯಂತೆ ನಿನ್ನ ಅರಮಂದಿರಕ್ಕೆ ಹೋಗೋಡು ನಡಿ ರೇಣುಕ. ನಿನ್ನ ಮನವಿಯ ಮನ್ನಿಸುವುದೇ ಎನ್ನ ಕಾಯಕ. ತಂದೆ, ಮಗಳೇ ರೇಣುಕಾ, ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯಿತು ಗೊತ್ತೇ? ಏನಾಯ್ತು ಮಗಳೇ? ಅಯ್ಯೋ, ಯಾವುದೋ ಒಂದು ಮೊಸಳೆಯೋ ಎನ್ನನ್ನು ನುಂಗಲು ಬಂದಿತು. ಹೌದೇನು ಮಗಳೇ? ತಂದೆ, ಮಗಳೇ, ಸಮಯಕ್ಕೆ ಸರಿಯಾಗಿ ಈ ಮುನಿವರರ ಬಂದು ಎನ್ನ ಪ್ರಾಣವನ್ನು ಕಾಪಾಡಿದರು. ಅಪ್ಪಯ್ಯ, ಮಗಳೇ, ಅವರನ್ನು ಅರಮಂದಿರಕ್ಕೆ ಕರೆದುಕೊಂಡು ಬಂದಿರುವೆನೋ, ಆಧರಿಸಿ ಸತ್ಕರಿಸಬೇಕೆಂದುಕೊಂಡ್ರಿವೆನ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ.
ನೀವು ಡೈರೆಕ್ಟ್ ಹಲೋ ಆಹೋ ಮುನಿ ಪೂಜನೆ, ನಿನಗೆ ನನ್ನ ಅನಂತ ಅನಂತ ವಂದನೆ. ರೇಣುಕರ ಜನನಿಗೆ ಶುಭವಾಗಲಿ, ಮೇಲಕ್ಕೆ ಎನ್ನ ಏಕೈಕ ಕುಮಾರಿಯಾದ ಈ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಭಾರದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾ ಎಂದ ಜನ್ಮದ ಚಿರಋಣಿ. ಭಗವಂತನ ಇಚ್ಛೆ ರೇಣುಕರಾಜನ್. ನಿಮ್ಮ ಈ ಮಾಸಾಸವು ಈ ಉಪಕಾರವು ನಾನೆಂತೆಂದು ಮರೆಯಲಾರೆ. ದೇವಿ ವರಪ್ರಸಾದದಿಂದ ಜನಿಸಿದ ಎನ್ನೆ ಪ್ರೀತಿಯ ಸುತಳಾದ ರೇಣುಕಾ ಮೊದಲ ಪೂಜ್ಯರ ಪಾದಕ್ಕೆ ವಂದಿಸೋ ಪ್ರಸಾದಕ್ಕೆ ಅಂತ ಮಾಡ. ನಾನು ಆ ರಾಜ್ಯ ದೇವಿಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವ ಮಗಳೇ, ಹೋಗುವೆ ನಾನು ಈಗಲೇ. ಆಶ್ಚರ್ಯ, ನಿನ್ನಿನ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ಒಂದು ಪುರುಷನ ಪ್ರತಿಬಿಂಬವನ್ನು ನೋಡಿದೆನು, ವ್ಯಾಮೋಹ ಪಟ್ಟೆನು. ಆ ಪುರುಷನ ಪ್ರತಿಬಿಂಬ ಈ ಜಮದಗ್ನಿ ಮುನಿವರರು ಇರಬಹುದೆಂದು ತಿಳಿದುಕೊಂಡೆನು. ಆಗಲಿ ನನ್ನ ಮನದ ಅಪೇಕ್ಷೆಯನ್ನು ಇವರಲ್ಲಿ ಹೇಳಿಕೊಳ್ಳುವೆ. ಮುನಿವರ್ಯ, ರೇಣುಕಾ, ಒಂದು ಸುಂದರವಾದ ಕನಸು ಕಂಡೆನು. ಅದೇನು ಕಂಡಿ ರೇಣುಕಾ? ಹೇಳಿವಿನ ಕೇಳು. ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲೇ ನಿಮ್ಮ ನಾ ಮೋಹಗೊಂಡೆ ಎಂದ ಪ್ರತ್ಯಕ್ಷ ನಿನ್ನೆ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನು. ಕನಸಿನಲ್ಲಿ ನಿಮ್ಮನ್ನು ನಾನು ವ್ಯಾಮೋಹ ಪಟ್ಟೆನು. ಸತಿ ಸ್ಥಾನವನ್ನು ನೀಡಿ ಮಾಂಗಲ್ಯವನ್ನು ಧರಿಸಬೇಕೆಂದು ಬೇಡಿಕೊಳ್ಳುವೆನು ಮುನಿಯಪ್ಪ. ಇದೇ ನೋಡಿ ಎಲ್ಲ ಕಾಶ್ಮೀರ ಅರಸೆ, ಇದು ಏನು ನಿನ್ನ ಮಾತಿನ ಭರತೆ? ನೀನು ಎನ್ನ ಆಶ್ರಮವಾಸ ಬಯಸಿದಂತಿದೆ, ನೀನು ಎನ್ನ ಬಾಳ ಸಂಗಾತಿಯೊಳಗು ನಿನ್ನ ಮನ ಬಯಸಿದಂತಿದೆ. ಆದರೆ ನಿನ್ನ ಅಪೇಕ್ಷೆ ಈಡೇರೋದು ಅಸಾಧ್ಯ. ಅದು ಯಾತಕ್ಕೆಂದರೆ ನಾನು ಆಶ್ರಮವಾಸದ ಮುನಿವರಿಯನು, ನೀನು ರಾಜಕುಮಾರಿ. ನೀನು ನನ್ನನ್ನು ವರಿಸಲು ಒಪ್ಪಿದರೂ ಒಪ್ಪಿರಬಹುದು, ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಈ ಹಿರಿಯರು ಈ ಸಂಬಂಧ ಒಪ್ಪಲಾರರು. ರೇಣುಕಾ, ಬಾಯಿಲಿ ಮಲಪ್ರಭ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ಎನ್ನ ಅಂತರಾಳವು ನಿನ್ನ ಒಲಿಮೆ ಬಯಸಿದ ನಿಜ. ಆ
ಆದರೆ ನಿನ್ನ ಆಸೆ ನಿರಾಶೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ಏ ದೇಹದೇ ಉಸಿರಿರುವವರೆಗೂ ಎಲ್ಲ ಜೀವನ ಜ್ಯೋತಿ ನಿಮ್ಮಾಶ್ರಯ ನನಗೆ ಭಾಗ್ಯೋದಯ, ನಿಮ್ಮಾಶ್ರಯ ನನಗೆ ಭಾಗ್ಯೋದಯ. ಎಲ್ಲ ಕೈ ಹಿಡಿದು ನಡೆಸೋಪ್ರಿಯ, ಎಲ್ಲ ದೇಹದೇ ಉಸಿರಿರುವವರೆಗೂ ಎಲ್ಲ ಜೀವನ ಜ್ಯೋತಿ ಎನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನೇ ನಾನು ಸ್ಮರಿಸುವೆನು. ನಿಮ್ಮ ಆಶ್ರಮವೇ ನನ್ನ ಉಸಿರೆಂದು ಬಾಳಿ ಬದುಕುವೆನು. ಸತಿ ಸ್ಥಾನವನ್ನು ನೀಡಿ ಕೈ ಹಿಡಿದು ನಿಮ್ಮ ಆಶ್ರಮಕ್ಕೆ ಬೇಡಿಕೊಳ್ಳುವೆನು. ಜಮದಗ್ನಿನಾಥ ಪರಮ ಪುನೀತ. ರೇಣುಕಾ ಆಲೋಚಿಸಿ ನೋಡು ಸಂಪದ್ಭರಿತವಳು, ಆಲೋಚಿಸಿ ನೋಡು ಸಂಪದ್ಭರಿತವಳು. ರೇಣಕ ರಾಜನ ಸುತೆ ಪರಮ ಪುನಿತೆ. ನಾನೊಂದು ಶ್ಲೋಕ ಹೇಳುವನು, ಚೆನ್ನಾಗಿ ಕೇಳು. ಯಸ್ಮಿನ್ ದೇಹೇ ವ್ಯತೆ ಕಾಲೇ ಯನ್ಮೂರ್ತೆ ಚಯಾರುತಿ ಆನಿರುದ್ಧಿ ಯಶೋಲಾಭಂ ತಾತ್ಕಲಂ ಭವಿಷ್ಯತೆ. ಇದರ ತಾತ್ಪರ್ಯ ಏನೆಂದರೆ, ಅದರ ಅರ್ಥವೇನು?
ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೆ ತಿಳಿಯಲಾಗುತ್ತದೆ? ಅದೆಲ್ಲರಿಗೂ ತಿಳಿದಿದೆ. ಕಂಕಣ ಬಲ ಕೂಡಿ ಬಂದರೆ ಮಾಂಗಲ ಧರಿಸಿ ಅಕ್ಷತೆಗೆ ಹಾಕಲು ತಂದೆ ತಾಯಿರು ತಡೆಯಲಾಗದು. ನಿಜ. ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ, ದೇವ ನೀನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡಿ ನೋಡು. ಯಾಕೆಂದರೆ ಅದು ಯಾಕೆ? ನೀನು ಮಹಾರಾಜನ ಮಗಳು, ಅರಸೊತ್ತ ಗದ್ದಿಗೆಗೆ ಮೇಲೆ ಮೆರೆಯುವಳು. ಈ ಸನ್ಯಾಸಿಯನ್ನು ಬರೆಸಿ ಅರಣ್ಯವಾಸಿಯಾಗ ಎನ್ನಂಬಯಸಿ ಸುಖ ಏನು ಸುಖ ಪಡುವ? ರೇಣುಕ, ಬಾಳಿನಲ್ಲಿ ಬರುವುದೋ ನಿನಗೆ ಆತಂಕ. ಈ ಅರಸನಿಗೆ ಹೇಳಲಾರೆ ಹೆಣ್ಣೆಂದಿಗೆ. ಆಹಾ, ಈ ಅರಸನಿಗೆ ಗದ್ದಿಗೆ ಹೇಳಲಾರೆ ಹೆಣ್ಣೆಂದಿಗೆ. ಸುಖದ ಸೋಪತ್ತಿಗೆ ನನಗೆ ಮುಳ್ಳಾಗಿದೆ, ಸುಖದ ಸೋಪತ್ತಿಗೆ ನನಗೆ ಮುಳ್ಳಾಗಿದೆ. ಎನ್ನ ದೇಹದಿ ಉಸಿರವರೆಗೂ ಎನ್ನ ಜೀವನ ಜ್ಯೋತಿ ಮುನಿವರ್ಯ, ಈ ಅರಸೊತ್ತಿಗೆ ಗದ್ದಿಗೆ ನಾನು ಎಂದೆಂದಿಗೂ ಏರುವುದಿಲ್ಲ. ದೇವ, ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮಕ್ಕೆ ಬರುವುದಕ್ಕೆ ಸಿದ್ಧಳಾಗಿರೋಳು ಈ ರೇಣುಕ. ದೇವ, ತಡ ಮಾಡದೆ ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು ದೇವ ಮಹಾನುಭಾವ. ಇಷ್ಟೇಕೆ ಆತುರ? ಮಾಡಬೇಡ ಅವಸರ, ಇಷ್ಟೇಕೆ ಆತುರ? ನನಗಿಲ್ಲ ಮನಸ್ಸು ದೂರ, ನನ್ನ ಮನಸ್ಸು ಬಹಳ ಚತುರ. ನನಗಿಲ್ಲ ಮನಸ್ಸು ದೂರ, ನನ್ನ ಮನಸ್ಸು ಬಹಳ ಚತುರ. ಅವಸರ, ಇಷ್ಟೇಕೆ ಆತುರ? ನನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ನಿನ್ನ ಮಾತ ಪಿತರ ಮನಸ್ಸು ಅರಿತು ನೀನು ವಿಚಾರಿಸು. ಯೋಚಿಸದೆ ನನ್ನನ್ನು ನೀನು ಬಯಸುವುದು ತರಬೇಡ. ಯೋಚಿಸದೆ ನನ್ನನ್ನು ನೀನು ಬಯಸುವುದು ತರಬೇಡ. ಮಾಡಬೇಡ ಅವಸರ, ಇಷ್ಟೇಕೆ ಆತುರ? ಮಾಡಬೇಡ ಅವಸರ, ಇಷ್ಟೇಕೆ ಆತುರ? ಭೋಗವತಿಯ ಪುತ್ರಿ ಕೋಮಲ ಗಾತ್ರಿ, ನುಡಿದಂತೆ ನಡೆಯುವುದು ಬಲ ಕಠಿಣ. ರೇಣುಕ, ದೇವ, ಅವಸರ ಪಡಬೇಡ. ಅತಿ ಆತುರ ಅನಾಹುತಕ್ಕೆ ಇನ್ನೂ ಅವಕಾಶವಿದೆ. ಆಲೋಚನೆ ಮಾಡಿ ನೋಡು. ಆಲೋಚನೆ ಮಾಡಿರುವೆನು. ನಿನ್ನ ತಂದೆಯಮ್ಮ ಕಂಡು ನಿನ್ನ ಆಪೇಕ್ಷೆಯಮ್ಮ ತಿಳಿಸಿ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕ. ಹಾಗಾದರೆ ಮಾತ್ರ ನಿನ್ನ ಮನದ ಆಸೆ ಸಾರ್ಥಕ. ಮುನಿವರ್ಯ, ರೇಣುಕ, ಆಲೋಚನೆ ಮಾಡಿ ಹೇಳಿದೆಯಾ? ಹೇಳುವೆನು ಕೇಳು. ಮುನಿವರ
ಹೇ ಬೋನಿವರ ರುಚಿ ಋಷಿ ಕುವರ ಹೇ ಬೋನಿವರ ರುಚಿ ಋಷಿ ಕುವರ ಬಾಗುವೆನೋ ಶಿವ ಕರುಣಿಸಲೇವರ ಬಾಗುವೆನೋ ಶಿವ ಕರುಣಿಸಲೇವರ ಹೇ ಬೋನಿವರ ಒತ್ತದಿ ಮೃದುವನ್ನು ಹುಡುಕುವ ತೇರದಿ ಶೋಧನೆ ಮಾಡಿ ನನ್ನೇ ಮುರದಿ ಒಚ್ಚದಿ ಮೃದುವನ್ನು ಹುಡುಕುವ ತೇರದಿ ಶೋಧನೆ ಮಾಡಿ ನನ್ನೇ ಮುರದಿ ಬಂದು ಬರಗವು ಸಿರಿ ಸಂಪದವ ಬಂದ ಬರಗವು ಸಿರಿ ಸಂಪದವು ಶೂನ್ಯ ಬೋನಿವರ ರುಚಿ ಋಷಿ ಕುವರ ಹೇ ಬೋನಿವರ ಹೇ ಬೋನಿವರ ಹೇ ಮುನಿವರ್ಯ ರೇಣುಕ ಓಜ್ಜಲಿ ಮೃದುವನ್ನು ಹುಡುಕಿದಂತೆ ನನ್ನ ಮನವನ್ನು ಶೋಧನೆ ಮಾಡುತ್ತಿರುವಿರ ಬಂದು ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ಶೂನ್ಯ ದೇವ ರೇಣುಕ ಸತಿಯಾಗಿ ನಿಮ್ಮ ಜೊತೆ ಬರುವುದಕ್ಕೆ ಸಿದ್ಧಳಾಗಿರುವಳು ಈ ರೇಣುಕ ಕಂಡಿಯ ದೇವ ಮಹಾನುಭಾವ ರೇಣುಕ ಮುನಿವರ್ಯ ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವನೆಂಬ ಮಾತು ಇದು ಸರಿಯಲ್ಲ. ಅದು ಯಾತಕ್ಕೆಂದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೂ ಇದು ವಿರುದ್ಧವಾಗಬಹುದು. ಎಷ್ಟಾದರೂ ಆಲೋಚನೆ ಮಾಡಿ ನೋಡು. ಮಾಡಿರುವೆನು. ನಿನ್ನ ದುಡುಕು ಆಗಬಹುದು ಮುಂಬಾಳಿಗೆ ಕಡಕು. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿ ಪಡೆದು ತರುವಾಗಿ ನಿನ್ನ ವಿಚಾರ ನಿರ್ಧಾರ ಮಾಡು. ನಿನ್ನ ತಂದೆ ಎಂಬ ಕಂಡು ನಿನ್ನ ಆಪೇಕ್ಷೆ ಎಂಬ ತಿಳಿಸಿ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದ ರೇಣುಕ. ಹಾಗಾದರೆ ನಿನ್ನ ಮನದಾಸೆ ಸಾರ್ಥಕ. ದೇವ ರೇಣುಕ ನೀನು ಹೇಳಿದಂತೆ ತಂದೆ ಬಳಿಗೆ ಹೋಗುವೆನು, ಈ ವಿಚಾರವನ್ನು ತಿಳಿಸುವೆನು. ಅಪ್ಪಣೆಯನ್ನು ಕೊಡು. ನಾನು ಹೋಗಿ ಬಾ ರೇಣುಕ. ಆರ್ ಚನ್ನಬಸನಗೌಡ ಸಿದ್ಧಿರಸ್ತು ರೇಣುಕ ಬಂದ ಕಾರಣ ಮನ ಪೂರ್ವಕ ಮಗಳೇ ರೇಣುಕ ಹೇಳುವೆನ ಕೇಳು. ಚೆನ್ನಾಗಿ ಹೇಳು ಮಗಳೇ. ಆಲಿಸು ಎಲ್ಲ ವಾಕ್ಯವ ನೀ ಎನ್ನಯ ಸಂಕಲ್ಪವ. ಆಲಿಸು ಎಲ್ಲ ವಾಕ್ಯವ ನೀ ಎನ್ನಯ ಸಂಕಲ್ಪ. ಈರೇಳುಕೆಯ ಹೃದಯದೆ ಗೌರವ, ಈರೇಳುಕೆಯ ಹೃದಯದೆ ಗೌರವ ಸೇರಿ ಹವಳೆ ಬಂದವ. ಆಲಿಸು ಎಲ್ಲ ವಾಕ್ಯವ ನೀ ಎನ್ನಯ ಸಂಕಲ್ಪವ.
ಮಗಳೇ ರೇಣುಕಾ, ಎನ್ನ ಅಂತರಾಳದಲ್ಲಿ ದಿವ್ಯ ಮೂರ್ತಿ ಜಮದಗ್ನಿ ಮುನಿವರನ್ನು ಬಂಧಿಸಿರುವೆನು. ನನ್ನ ನಿರ್ಧಾರ ಎಂದಿಗೂ ಬದಲಾಗುವುದಿಲ್ಲ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಅಮ್ಮ ನಂದಿನಿ, ನಿನ್ನ ಬುದ್ಧಿಗೆ ಮಂಕು ಕವಿತಿದೆ ಹೇಗೆ ಅರ್ಥವಾಗಲಿಲ್ಲ? ನೀವು ಉತ್ತಿರದಂತೆ ಮಾತನಾಡುವೆ. ಅರ್ಥ ಮಾಡಿಕೊ ತಂದೆ. ಆ ಗಡ್ಡದ ಗೊಡ್ಡು ಶಾಸ್ತ್ರ ಸನ್ಯಾಸಿಯ ಮರಳಾದೆಯ ರಾಜನ ಕುವರಿ, ನೀನು ರಾಜಕುಮಾರನ ಕೈ ಹಿಡಿದ ಬಿಟ್ಟು ಈ ರೀತಿ ಮಾತನಾಡು ಸರಿಯಲ್ಲ ಮಗಳೇ. ನೀನೇನು ತಿಳಿಯುವುದೇ? ತಂದೆ, ಮಗಳೇ ರೇಣುಕಾ, ಆ ಸನ್ಯಾಸಿಯನ್ನು ಕೈ ಹಿಡಿಯಬೇಡವೆಂದು ಹೇಳಿದೆಯಾ? ಹೌದು ಮಗಳೇ. ಏಕೆ? ನೀನು ರಾಜಕುಮಾರನ ಮಗಳು. ರಾಜಕುಮಾರಿ ಆದರೆ ನೀನು ರಾಜಕುಮಾರನನ್ನು ಬಿಟ್ಟು ವರಿಸುವುದು ಬಿಟ್ಟು ಆ ಸನ್ಯಾಸಿ ವರಿಸಿ ಹೇಗೆ ಅರಣ್ಯವಾಸ ಹೋಗುವೆಯಾ? ಸನ್ಯಾಸಿ ಆದರೆ ಅವನು ಮನುಷ್ಯರಲ್ಲವೇ? ಇಲ್ಲಂತೆ ಅವ್ರು ಯಾರು ಮಗಳೇ? ತಂದೆ, ನಮ್ಮ ರಾಜ್ಯ ಮರ್ಯಾದೆಗೆ ಕುಂದು ಬರುವುದಲ್ಲ ಮಗಳೇ. ಹೂವು ತುಂಬಿ ಸ್ನೇಹ ಸೇರಲು ಮುಳ್ಳಿನ ಆಸೆಗೆ ಮರೆಸಲಾರದು. ಮಗಳೇ ರೇಣುಕಾ, ಆ ಕೋಗಿಲೆಯ ಬಣ್ಣ ಕಪ್ಪಾಗಿರುವುದು, ಅದರ ಬಣ್ಣ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ. ಆದರೆ ಅದರ ಕಂಠದಿಂದ ಬರುವ ಕುಹಿಯ ಶಬ್ದವು ಜಗತ್ತೇ ಮೆಚ್ಚಿಕೊಳ್ಳುವುದು. ಇಲ್ಲಂತಹವರು ಯಾರು ಮಗಳೇ? ಹೌದಲ್ಲವೇ? ಹೌದು ಮಗಳೇ. ಒಪ್ಪಿಕೊಂಡೆಯಾ? ಒಪ್ಪಿಕೊಂಡೆನು ಮಗಳೇ. ತಂದೆ, ಮಗಳೇ, ಅದರಂತೆ ಜಮದಗ್ನಿಯ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿಕೊಂಡಿಲ್ಲ. ಅವರಲ್ಲಿ ಏನೋ ಒಂದು ಸತ್ವವಿರುವುದು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಗಳೇ. ತಂದೆ, ಮಗಳೇ, ಮಗಳ ಮಾತಿಗೆ ಒಡಂಬಡು. ಜಮದಗ್ನಿಗೆ ಎನ್ನನ್ನು ಕೊಟ್ಟ ಲಗ್ನವನ್ನು ಮಾಡು ಜನಕ. ಆ ಜಮದಗ್ನಿಯಿಂದಲೇ ಎನ್ನ ಜನ್ಮ ಸಾರ್ಥಕ. ಆಹೋ ಮೋಹದ ಮಗಳೇ,
ನವರತ್ನ ಮಾಲಗಳಿಂದ ಅಲಂಕೃತಳಾಗಿ ಚಿನ್ನದಂಚಿನ ಸೀರೆ ತೊಟ್ಟು ಮುತ್ತು ಮಾಣಿಕ್ಯ ಆಭರಣ ಧರಿಸಿ ಹಣೆಗೆ ಸಿಂಧೂರ ತಿಲಕವನ್ನಿಟ್ಟು ಲಕ್ಷ್ಮಿ ಅಂತೆ ಪರಿಶೋಭಿಸಿದಂಬಿಟ್ಟು ನಿಮಗೆ ನಿರಾಭರಣ ಸುಂದರಿ ಯಾವುದೇನೆ ಸರಿ ತೋರದ ಕುಮಾರಿ ಹಾಗಾದ್ರೆ ನೀನು ಅದು ಮಾಡಿ ಮಗಳೇ. ಹುಟ್ಟುವಾಗ ನಾವೇನು ತಂದೇವ, ಸಾಯುವ ದಿನ ನಾವೇನು ಹೊತ್ತುಕೊಂಡು ಹೋದೇವ. ಅದು ಜಗತ್ತಿಗೆ ತಿಳಿದ ಮಾತಾಗಿದಲ್ಲ ಮಗಳೇ. ತಂದೆ ಮಗಳೇ, ಬಡ ಸನ್ಯಾಸಿ ಎಂದು ನೀನು ಈ ರೀತಿ ಹೀಯಾಳಿಸುತ್ತಿರುವೆಯಾ? ಹೌದು ಮಗಳೇ. ಬೇಡ ತಂದೆ, ನಾ ಎಷ್ಟು ಮಾತ್ರ ಕೋಪದಿಲ್ಲ ಮಗಳೇ. ಕಾಶ್ಮೀರ ಚಕ್ರವರ್ತಿ ಎನ್ನುವ ಮಗಳೆಂಬ ಏನಿಲ್ಲ ಪ್ರೀತಿ, ಏನಿಲ್ಲ ರೀತಿ, ಹುಟ್ಟುವ ದಿನ ಏನು ತಂದೆಯ, ಸಾಯುವ ದಿನ ಏನು ವೈದ್ಯನ. ಸಿರಿಯ ಸಂಪದವು ಬಂದು ಹೋಗುವುದು, ಸಿರಿಯ ಸಂಪದವು ಬಂದು ಹೋಗುವುದು, ಯಾರಲ್ಲಿ ಶಾಶ್ವತವು ಇರಲಾರದು, ಯಾರಲ್ಲಿ ಶಾಶ್ವತವು ಇರಲಾರದು. ನಾನು ಇದರ ವಿವರವನ್ನು ಕಾಶ್ಮೀರ ಚಕ್ರವರ್ತಿ, ಮಗಳೇ ರೇಣುಕಾ, ಮಗಳೆಂಬ ನಿನ್ನ ಪ್ರೀತಿ ಇದುವೆ ಏನು ನಿನ್ನ ರೀತಿ ನೀತಿ. ಮಗಳೇ ಜನಕ, ಮಗಳೇ, ತಾಯಿಯ ಗರ್ಭದಿಂದ ನಾವು ಹೊರಬರುವಾಗ ಏನು ತಂದೆವ, ಸಾಯುವ ದಿನ ಏನು ಹೊತ್ತುಕೊಂಡು ಹೋದೇವ. ತಂದೆ, ಮಗಳೇ, ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲಿ ಹೋಗುವುದು, ಯಾರಲ್ಲಿ ಶಾಶ್ವತವಾಗಿರುವುದಿಲ್ಲ. ಕಾಶ್ಮೀರ ಚಕ್ರವರ್ತಿ, ತಿಳಿದುಕೋ ಈ ಮಾತಿನ ಅರ್ಥನೇ ಪೂರ್ತಿ. ಮಗಳೇ ರೇಣುಕಾ, ವೈರಾಗ್ಯ ಮಾತುಗಳನ್ನಾಡುವೆಯ. ಈ ನಿನ್ನ ತತ್ವ, ಈ ನಿನ್ನ ನಡೆನುಡಿ ಪರಮ ವಿರೋಧಿಗಳಿಗೆ, ಸನ್ಯಾಸಿಗರಿಗೆ, ಅಷ್ಟವರ್ಣದಲ್ಲಿರುವ ಅಮರ ಭೋಗ ಅನುಭವಿಸುವ ನಮ್ಮಂತವರೆಲ್ಲ ಮಗಳೇ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ಕಠೋರವಾಗಿ ಮಾತನ್ನಾಡುವೆಯ. ಯೋಗಿಯ ದರ್ಶನ ಮಾತ್ರದಿಂದ ಭೋಗಾದಿ ವಿಲಾಸ ಜೀವನ ತರಿಯಬೇಕೆಂದಿರುವೆಯ. ರಾಜ್ಯ ಮರ್ಯಾದೆಗೆ ಕೊಂದು ತರುವೆಯ. ಈ ನಿನ್ನ ತಂದೆ ಕೀರ್ತಿಯ ಮಸಿ ಬೆಳೆಯುವ ಮೂಢಮತೆ ಬಿಟ್ಟು ಸನ್ಯಾಸಿಯ ಪ್ರಾಪ್ತಿ. ತಂದೆ, ಮಗಳೇ, ಸನ್ಯಾಸಿ ರಗಳೆಯನ್ನು ಬಿಟ್ಟು ಬಿಡೆಂದು ಹೇಳಿದೆಯಾ? ಹೌದು ಮಗಳೇ. ಸಾಧ್ಯವಿಲ್ಲ. ಏಳ್ಕೆತ್ತಕ್ಕೆ ಸಾಧ್ಯವಿಲ್ಲ ಮಗಳೇ. ಅವರೇ ನನ್ನ ಪತಿ ಎಂದ ಮನದಲ್ಲಿ ನಿರ್ಧಾರವನ್ನ ಮಾಡಿಕೊಂಡೆನು. ನಾ ಎಷ್ಟಕ್ಕೂ ಒಪ್ಪದಿಲ್ಲ ಮಗಳೇ. ಮಗಳ ಮಾತನ್ನ ಕೇಳು. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಮಗಳೇ. ಜಮದಗ್ನಿಗೆನ್ನನ್ನು ಕೊಡು. ಸಾಧ್ಯವಿಲ್ಲ ಮಗಳೇ. ಏಕೆ? ನೀನು ರಾಜಕುಮಾರನ ಮಗಳು, ಅವನು ಗೆಡ್ಡ ಗೆಣಸು ತಿನ್ನುವ ಸನ್ಯಾಸಿ. ಗೆಡ್ಡ ಗೆಣಸು ತಿಂದರೆ ಅವರು ಮನುಷ್ಯರಲ್ಲವೇನು? ಇಲ್ಲಿ ಮೋಚಾರ ಆಗಿರೋ ಮಗಳು ಮಗಳೇ. ತಂದೆ, ನೀನು ರಾಜಕುಮಾರನ ಮಗಳು. ತಂದೆ, ಮಗಳೇ, ಈ ನಿನ್ನ ಸಿರಿ ಸಂಪದವು ಬಯಸೇನು ಮುಂದಿನ ದಿನವು, ಆಯೋಗಿಯ ಕರವು ಎನ್ನ ಮೈಗೆ ತಾಳಿದ ದಿನವು, ಎನ್ನ ಜೀವನ ಅದು ಭಾವನ, ಎನ್ನ ಜೀವನ ಅದು ಭಾವನ, ಎಲ್ಲ ಜೀವನವು ಆಯ್ತು ಪಾವನವು, ಎಲ್ಲ ಜೀವನವು ಆಯ್ತು ಪಾವನವು. ನಾಳಿಂದ ಇದಕ್ಕಿಂತ ಭಾಗ್ಯೋದಯ, ನಾಳಿಂದ ಇದಕ್ಕಿಂತ ಭಾಗ್ಯೋದಯ. ವಿಷಯ ಹೇಳು, ಇದರ ವಿವರವನ್ನು. ತಂದೆ, ಮಗಳೇ ರೇಣುಕಾ, ಈ ನಿನ್ನ ಸಿರಿ ಸಂಪತ್ತು ಮುಂದೆ ಎಂದೆಂದಿಗೂ ನಾನು ಬಯಸುವುದಿಲ್ಲ. ಅಪ್ಪಯ್ಯ, ಮಗಳೇ,
ಅಂದು ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭ ನದಿಗೆ ಸ್ಥಾನಕ್ಕೆ ಹೋದಾಗ ಏನಾಯ್ತು ಮಗಳೇ? ಆ ಯೋಗಿಯ ಕೈ ನನ್ನ ಮೈಗೆ ತಾಕಿದ ಕ್ಷಣವೇ ಅಂದೇ ನನ್ನ ಜೀವನ ಪಾವನವಾಯಿತು. ಅವರೇ ನನ್ನ ಪತಿ ಎಂದು ನಿರ್ಧಾರವನ್ನು ಮಾಡಿಕೊಂಡೆನು. ಆಹೋ ರೇಣುಕ, ಆದಿಶೇಷನ ಪಣಮಣಿಯು ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿಣ ಕಡಗದಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ? ಎತ್ತ ತಂದೆಯಾದ ನಾನು ಮುಂದೊತ್ತಿಗೆ ಬರುವ ಕುಂದುಗಳಿಗೆ ಎತ್ತ ಮಗಳನ್ನೇ ಬಲಿ ಕೊಡಲಿ? ಮಗಳೇ, ಈ ನಿನ್ನ ನಿರ್ಧಾರ ಬದಲಿಸು. ಇಲ್ಲವಾದರೆ ಈ ನಿನ್ನ ಋಣವನ್ನು ಕರೆದು ಜಂಡಿನಂತೆ ತೂರಿ ಆಡಿ ಬಿಡುವೆ. ನೀನು ಸತ್ತರು ಚಿಂತಿಲ್ಲ, ಒಂದೆರಡು ದಿನ ಹತ್ತು ಸುಮ್ಮನಾಗುವೆ. ನಿನ್ನ ನೆತ್ತಿ ಮೇಲೆ ಮಾಸವಾರಿಲ್ಲ, ನಿನಗಿಂತ ತೆಲವೆತ್ತಕ್ಕೆ ಮಗಳೇ. ಹೇಳಿದ್ರಿ ಎಲ್ಲ ಮುಂದೆ ನಿನ್ನ ಜನಕ ಮಗಳೇ, ನಿನ್ನ ಕೋಪದಿಂದ ಶಿರವನ್ನು ಕಡೆಯಲ್ಲಿ ಬಂದಿರುವೆಯಾ? ಹೌದು ಮಗಳೇ. ನನಗೆ ಬೇಕಿಲ್ಲದ ಮಗಳನ್ನು ತೆಗೆದುಕೊಂಡು ನಾನೇನು ಮಾಡ ಮಗಳೇ? ನಾನು ಸತ್ತನೆಂದು ತಿಳಿದೆಯಾ? ಹೌದು ಮಗಳೇ. ತಂದೆ ಮಗಳೇ, ನನ್ನನ್ನು ಮರೆತು ಬಿಡುವೆಯಾ? ಮರೆತು ಸಹಜವಾಗಿ ಮಗಳೇ. ನಾನು ಸತ್ತನೆಂದು ತಿಳಿ ನನ್ನನ್ನು ಮರೆತು ಬಿಡು. ಸತ್ತರ 4 ದಿನ 10 ಸುಮ್ಮನಾಗುವೆ ಮಗಳೇ. ಆದರೆ ಆ ಜಮದಗ್ನಿಯನ್ನು ಮರೆಯಲು ಮಾತ್ರ ಸಾಧ್ಯವಿಲ್ಲ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳೇ. ಅಂದೆ ಮಗಳೇ, ನೀನು ಒಪ್ಪಿಕೊಂಡರೇನು ಬಿಟ್ಟರೇನು ಮದುವೆ ಆಗುವ ನಾನು ಅವರೇ ನನ್ನ ಪತಿಯನ್ನು ನಿರ್ಧಾರ ಮಾಡಿಕೊಂಡೆನು. ಆಹೋ ಮಗಳೇ, ಜನಕ ಜಪ ಮಾಲೆ ಧರಿಸಿ ನಾರ ಮುಡಿಯನ್ನುಟ್ಟು ಗೆದ್ದೆಗೆನದು ತಿನ್ನುವ ಆ ಚೆನ್ನಾಚೆ ಮದುವೆ ಮಾಡಿಕೊಂಡು ಯಾವ ಸುಖವನ್ನು ಪಡೆಯುವೆ? ಕಷ್ಟ ಸುಖವನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿರುವನು. ಹಂಸತುಲಿಕ ತಲ್ಪದಲ್ಲಿ ಮಲಗಿದ ಈ ನಿನ್ನ ಕೋಮಲ ಶರೀರವು ಕಲ್ಲು ಮುಳ್ಳುಗಳನ್ನು ಸುರಿಸುತ್ತ ಕಣ್ಣೀರು ಸುರಿಸುತ್ತ ಕಾಲಂ ಕಳಿವೆ. ಅಮ್ಮ ಬೇಡ ಮಗಳೇ, ಬೇಡ. ಏಕೆ ಬೇಡ? ಇಲ್ಲಿ ನೀನು ಮೆಚ್ಚುವ ಅನೇಕ ರಾಜ್ಯರ ಭಾವಚಿತ್ರಗಳಿರುವುದು. ಇದರೊಳ್ಳೆಯರನ್ನಾದರೂ ಮೆಚ್ಚುವವರಿಗೆ ನಿನ್ನ ವೈಭೋಗದಿಂದ ದಾರಿ ಮೆರೆದುಕೊಡುವೆ. ನನಗಿಷ್ಟವಿಲ್ಲ. ಇನ್ನು ಕಾಲ ಅವಕಾಶ ಕೊಡುವೆ. ಆಲೋಚನೆ ಮಾಡಿ ನಿನ್ನ ನಿರ್ಧಾರ ತಿಳಿಸು. ಆಲೋಚನೆ ಮಾಡಿ ನೋಡು ಭಾವ ಬೆಳೆಯುವ ಮಾರ್ಗದ ದಾರಿ. ಓ ಕಾಶ್ಮೀರದ ರಸನೆ, ಸತ್ಯ